ನಮಸ್ಕಾರ ಬಂಧುಗಳೇ, ನನ್ನ ಹೆಸರು ಆಲ್ಬರ್ಟ್. ನಾನೊಬ್ಬ ಮಧ್ಯರೋಗಿ. ದೇವರ ದಯೆಯಿಂದ ಈ ಬಂಧುಗಳ ಅನುಭವದ ಆಧಾರದಿಂದ ಹಾಗೂ ಈ ಕಾರ್ಯಕ್ರಮದ ಆಧಾರದಿಂದ ನಾನು ಇವತ್ತು ಯಾವುದೇ ತರದ ಅಮಲ ಸೇವನೆ ಮಾಡಿಲ್ಲ, ಮಾಡುವ ಮಾನಸಿಕ ಒತ್ತಡ ನನಗೆ ಇಲ್ಲ. ಮೊದಲಿಗೆ ನಾನು ಭಗವಂತನಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಆತ್ಮೀಯ ಸ್ನೇಹಿತರೆ, ನಾವು ವೈದ್ಯರ ಅಭಿಪ್ರಾಯ ಪೇಜ್ ನಂಬರ್ 18 ರೋಮನ್ ಅಂಕೆ. ಈ ಪೇಜಲ್ಲಿ ನಾವು ಕೊನೆಯ ಪ್ಯಾರಾಗ್ರಾಫ್ ಅಲ್ಲಿ ಇದ್ದೇವೆ. ಅದಕ್ಕಿಂತ ಮೊದಲು ನಿನ್ನೆ ಓದಿದ್ದು ಸ್ವಲ್ಪ ನೆನಪಿಗೋಸ್ಕರ ಒಂದು ಕೆಲವು ವಾಕ್ಯಗಳ ಮುಖಾಂತರ ನಾನು ಪರಿಚಯ ಮಾಡಿಕೊಳ್ತೇನೆ. ಅಮಲಿಗಳನ್ನು ವರ್ಗೀಕರಿಸುವುದು ತುಂಬಾ ಕಠಿಣವೆಂದು ಈ ಡಾಕ್ಟರ್ಗಳ ಅಭಿಪ್ರಾಯದಲ್ಲಿ ಹೇಳಿದ್ದಾರೆ. ಯಾಕೆಂದ್ರೆ ನಾನು ನಿನ್ನೆನೂ ಹೇಳಿದ್ದೇನೆ, ಯಾಕೆಂದ್ರೆ ಇವನನ್ನು ಯಾವ ವರ್ಗದಲ್ಲಿ ಹಾಕುವುದಂತ, ಅಂದ್ರೆ ಆ ರೀತಿಯ ಕುಡಿತದ ಒಂದು ಸಮಸ್ಯೆಗೆ ಒಳಪಟ್ಟವರು, ಅವರು ಯಾವ ರೀತಿ ಅವರ ವರ್ತನೆ ಸ್ವಭಾವ ಎಲ್ಲ ಒಂದು ಬೇರೆನೆ, ಒಂದು ಮನುಷ್ಯನ ಸ್ವಭಾವ ತರ ಇರುವುದೇ ಇಲ್ಲ. ಯಾಕೆಂದ್ರೆ ನಮ್ಗೆ ಒಂದು 3 ಪ್ರವೃತ್ತಿಗಳು ಉಂಟಲ್ಲ, ಆ ಪ್ರವೃತ್ತಿಗಳನ್ನೇ ನಾವು ತಿರುಚಿ ಬಿಡ್ತೇವೆ. ಒಬ್ಬ ಅಮಲ್ ರೋಗಿ ಆ ಪ್ರವೃತ್ತಿಗಳನ್ನೇ ತಿರುಚಿ ಅವನು ಜೀವಿಸ್ತಾ ಇರ್ತಾನೆ. ಅವನ ಜೀವನದಲ್ಲಿ ಯಾವುದೇ ಅವನು ಉದ್ದೇಶ ಇಟ್ಟುಕೊಳ್ಳುವುದಿಲ್ಲ. ಅದರಲ್ಲಿ ಹಲವಾರು ಮಾದರಿಯವರಿದ್ದಾರೆ. ಅದನ್ನು ಅವರನ್ನು ಯಾವ ಕೆಟಗರಿಯಲ್ಲಿ, ಯಾವ ಒಂದು ಕೆಟಗರಿಯಲ್ಲಿ ವರ್ಗೀಕರಿಸುವುದಂತ ಅವರು ವೈದ್ಯರೇ ಒಂದು ಗೊಂದಲಕ್ಕೆ ಒಂದು ಕಠಿಣ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಹಲವು ಮಾದರಿಗಳನ್ನು ಇಲ್ಲಿ ಮೇಲೆ ನಾವು ನಿನ್ನೆ ನೋಡಿದ್ದೇವೆ, ಯಾವ ರೀತಿಯಾಗಿ ಎಲ್ಲ ಒಂದು ಅಮಲ್ ರೋಗಿ ಇರ್ತಾನೆ ಅಂತ. ಅದೇ ರೀತಿ ಮುಂದಕ್ಕೆ ಅವರು ಹೇಳ್ತಾ ಇದ್ದಾರೆ, ಅವರ ಮೇಲೆ ಆಗುವ ಮದ್ಯದ ಪರಿಣಾಮ ಬಿಟ್ಟು ಬೇರೆ ಪ್ರತಿಯೊಂದು ವಿಧದಲ್ಲೂ ಪೂರ್ತಿ ಸಾಮಾನ್ಯರಂತೆ ಇರುವ ಮಾದರಿಯವರೂ ಇದ್ದಾರೆ. ಹಾಗಾಗಿ ಅವರು ಸಮರ್ಥ, ಜಾಣ, ಸ್ನೇಹಪರ ಜನಗಳಾಗಿರುತ್ತಾರೆ. ಇದು ನಮ್ಮ ಯಾವ ರೀತಿ ನಾವು ಇರ್ತೇವೆ ಅಂದ್ರೆ, ಕೆಲವೊಂದು ಮಾದರಿಯ ಜನಗಳು, ಕೆಲವೊಂದು ಕುಡುಕರು ಸಾಮಾನ್ಯರಂತೆ, ಅವರು ಕುಡಿತಾರೆ ಅಂತ ಗೊತ್ತೇ ಆಗುದಿಲ್ಲ. ಅವರು ಅವರ ನಡೆ ನುಡಿಗಳಲ್ಲಿ, ಆಚಾರ ವಿಚಾರಗಳಲ್ಲಿ ಅವರು ಸಾಮಾನ್ಯರಂತೆ ಇರುವಂತೆ ಕಾಣ್ತದೆ. ಆದ್ರೆ ಅವರಿಗೆ ಕುಡಿತದ ಸಮಸ್ಯೆ ಇರ್ತದೆ, ಆದ್ರೆ ಅದು ಹೊರಗಿನ ಜನಗಳಿಗೆ ಗೊತ್ತಾಗಿರುವುದಿಲ್ಲ. ಅವರು ಪ್ರತಿಯೊಂದು ಸಂಗತಿಯಲ್ಲಿ ಒಂದು ಸಮರ್ಥ, ಯಾವುದೇ ಅವರು ಕೆಲಸ ಕಾರ್ಯಗಳಲ್ಲಿ ಒಂದು ಸಮರ್ಥ ರೀತಿಯಾಗಿ ಅವನನ್ನು ನಿಭಾಯಿಸ್ತಾರೆ. ಅದೇ ರೀತಿ ಅವರು ಜಾಣರಾಗಿರ್ತಾರೆ. ಖಂಡಿತವಾಗಿ ಬಂಧುಗಳೇ, ಒಂದು ಅಮಲ್ ರೋಗಿ ಅವನ ಕೆಲಸದಲ್ಲಿ ಅವನ ನೈಪುಣ್ಯತೆ, ಅವನು ಮಾಡುವ ರೀತಿ, ಇದನ್ನೆಲ್ಲ ನೋಡುವತ್ತಿಗೆ ಅವನ ಜಾಣತನ ಯಾವ ರೀತಿ ಅಂತ ನಮ್ಗೆ ತಿಳಿತದೆ. ಉದಾಹರಣೆಗೆ ಹೇಳುವುದಾದ್ರೆ, ನಮ್ಮಲ್ಲಿ ಇಲ್ಲಿ ಒಬ್ರು ಜನ ಇದ್ರು, ಅವರು ಕುಡಿತದ ಮನುಷ್ಯ ಆದ್ರೂ ಎಷ್ಟು ಡೇಂಜರಸ್ ಕೆಲಸ ಆದ್ರೂ ತುಂಬಾ ನೈಪುಣ್ಯತೆಯಿಂದ ಮಾಡ್ತಿದ್ರು. ನಮ್ಮ ಚರ್ಚಿನ ಒಂದು ಗೋಪುರ ಇತ್ತು, ಅದರಲ್ಲಿ ಒಂದು ಆ ಗಂಟೆಗೆ ಒಂದು ಹಗ್ಗ ಇರ್ತದಲ್ಲ, ಅಂದ್ರೆ ಒಂದು ಸರಿಗೆ ಹಾಕಿ ಅದನ್ನು ಗಂಟೆಯನ್ನು ಬಾರಿಸ್ಲಿಕ್ಕೆ ಇರುವ ಒಂದು ಸಾಧನ ಅಲ್ಲ, ಅದು ತಪ್ಪಿ ಹೋದ್ರೆ ಅಥವಾ ಅದನ್ನು ಕಳಿಸಿ ಹೋದ್ರೆ ಅದನ್ನು ಅವರು ಭಾರಿ ಒಂದು ಡೇಂಜರಸ್ ಜಾಗ, ಒಂದು ಅದರ ಹತ್ತಿರ ಒಂದು ತೆಂಗಿನ ಮರ ಇತ್ತು. ಆ ತೆಂಗಿನ ಮರದಿಂದ ಅಲ್ಲಿ ಮೇಲೆ ಹತ್ತಿ, ಆ ಸಮಯದಲ್ಲೆಲ್ಲ ಬೇಕಾದ ಸಾಧನಗಳು ಇರ್ಲಿಲ್ಲಲ್ಲ, ಇದು ತುಂಬಾ ವರ್ಷದ ಮೊದಲ ಸಂಗತಿ. ಆ ತೆಂಗಿನ ಮರಕ್ಕೆ ಹೋಗಿ ತೆಂಗಿನ ಗರಿಯಿಂದ, ಏನ್ ಹೇಳ್ತೇವೆ ನಾವು, ತೆಂಗಿನ ಗರಿ ಅಲ್ಲ, ಸರಿ, ಇಲ್ಲಿ ನಾವು ಮಡಲ್ ಅಂತ ಹೇಳ್ತೇವೆ, ಅದರ ಮೇಲಿಂದ ಹೋಗಿ ಅವರು ಆ ಗೋಪುರಕ್ಕೆ ಹತ್ತುತ್ತಿದ್ದರು. ಅಂದ್ರೆ ಅಷ್ಟೊಂದು ನೈಪುಣ್ಯತೆ, ಜಾಣತನದಿಂದ ಅವರು ಆ ಕೆಲಸವನ್ನು ಚೆನ್ನಾಗಿ ಮಾಡಿ ಬರ್ತಿದ್ರು. ಎಲ್ಲರಿಗೂ ಆಶ್ಚರ್ಯ ಆಗ್ತಿತ್ತು. ಏನಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಅವನ ಜೀವನೇ ಹೋಗುವಂತ ಒಂದು ಸಂಗತಿಯಾಗಿತ್ತದು. ಅದೇ ರೀತಿ ನಾನು ಹಲವಾರು ಮಂದಿಗಳನ್ನು ನೋಡಿದ್ದೇನೆ, ಸ್ನೇಹಪರರು. ಸ್ನೇಹಪರ ಅಂದ್ರೆ ಅವನಿಗೆ ಎಷ್ಟು ಕಷ್ಟ ಆಗ್ಲಿ, ಅವನು ಇತರರಿಗೆ ಒಂದು ಸ್ನೇಹಪರ ಅಂದ್ರೆ ಒಂದು ಹೆಲ್ಪ್ ಮಾಡೋದರಲ್ಲಿ ಇರ್ಬಹುದು, ಒಂದು ಯಾವುದೇ ಅಂತ ಒಂದು ಸ್ನೇಹತನ ಅವನು ತೋರಿಸ್ತಾನೆ ಅಂತ ಆ ಮಾದರಿಯವರು ಇಲ್ಲಿ ಇದ್ದಾರೆ. ಆದ್ರೂ ಅವರಿಗೂ ಈ ಕುಡಿತದ ಸಮಸ್ಯೆ ಇರ್ತದೆ ಅಂತ ಮಾದರಿಯವರಂತ ಇಲ್ಲಿ ಹೇಳಿದ್ದಾರೆ. ಆತ್ಮೀಯ ಪಿರಾಜ್ ಅವರೇ, ಮುಂದಕ್ಕೆ
ಮುಂದಿನ ಪ್ಯಾರಾಗ್ರಾಫ್ ಅನ್ನು ಓದಬೇಕಾಗಿ ಕೇಳ್ಕೊಳ್ತೇನೆ. ಓಕೆ ಸರ್. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ರಾಜು, ನಾನೊಬ್ಬ ಅನುಭವಿ. ಇದು ನಮ್ಮನ್ನು ಕೂಡಲೇ ಚರ್ಚೆಯ ಕುದಿಯುವ ಕಡಾಯಲ್ಲಿ ತಳ್ಳಿಬಿಡುತ್ತದೆ. ಇದರ ಪರವಾಗಿ ಹಾಗೂ ವಿರೋಧವಾಗಿ ಬಹಳ ಬರೆಯಲ್ಪಟ್ಟಿದೆ. ಆದರೆ ವೈದ್ಯರಲ್ಲಿ ಕಾಣಬರುವ ಸಾರ್ವತ್ರಿಕ ಅಭಿಪ್ರಾಯವೆಂದರೆ ದೀರ್ಘಕಾಲದ ಬಹಳಷ್ಟು ಅಮೂಲ್ ರೋಗಿಗಳು ಅಧಪತನ ಹೊಂದಿರುತ್ತಾರೆ. ಪರಿಹಾರವೇನು? ಬಹುಶಃ ನನ್ನದೊಂದು ಅನುಭವ ಹೇಳುವುದು ಇದಕ್ಕೆ ನಾನು ಕೊಡಬಲ್ಲಂತ ಸರ್ವೋತ್ತಮ ಉತ್ತರವಾಗಿದೆ. ಥ್ಯಾಂಕ್ ಯು ಸರ್. ಓಕೆ, ಇವರೆಲ್ಲರೂ ಅನೇಕ ಇತರರಲ್ಲಿರುವ ಒಂದು ಸಾಮಾನ್ಯ ಲಕ್ಷಣವೆಂದರೆ ಲಾಲಾಸೆಯ ಅಭಿವೃದ್ಧಿಯಾಗದೆ ಅವರು ಕುಡಿತವನ್ನು ಆರಂಭಿಸಲಾರರು. ನಮ್ಮಲ್ಲಿ ಅನೇಕರು ಈ ಮಾನಸಿಕ ಒತ್ತಡ ಒಂದು ಸಾರಿ ಬಂತಂದ್ರೆ ನಮ್ಗೆ ಖಂಡಿತವಾಗಿಯೂ ಆ ಒಂದು ಒತ್ತಡ ಇಲ್ಲದಿದ್ರೆ ಖಂಡಿತ ನಾವು ಕುಡಿಯೋದಿಲ್ಲಲ್ಲ. ಈಗ ಬಾಂಧವ್ಯದೊಳಗೆ ಬಂದಿದ್ದೇವೆ, ನಮ್ಗೆ ನಾವು ಆ ಒತ್ತಡದಿಂದ ದೂರ ನಿಂತಿದ್ದೇವೆ. ಯಾಕೆಂದ್ರೆ ಇಲ್ಲಿ ಬಂಧುಗಳ ಅನುಭವದಿಂದ ಅಥವಾ ಈ ಕಾರ್ಯಕ್ರಮದ ಆಧಾರದಿಂದ. ಅದೇ ರೀತಿ ಅವರು ಹೇಳ್ತಾರೆ, ಈ ರೀತಿಯ ಒಂದು ಒತ್ತಡ ಬರದೆ ಒಂದು ಲಾಲಾಸೆ ಅಂತ ಹೇಳ್ತಾರೆ ಇಲ್ಲಿ, ಅದು ಅವನಲ್ಲೇ ಒಂದು ಅಭಿವೃದ್ಧಿ ಆಗ್ತದೆ. ಯಾಕೆಂದ್ರೆ ಅವನ ಮನಸ್ಸಿಗೆ ಅಥವಾ ಒಬ್ಬ ಅಮಲ್ ರೋಗಿಗೆ ನನ್ನ ಮನಸ್ಸಿಗೆ ಒಂದು ಸಾರಿ ಕುಡಿಬೇಕಂತ ಒಂದು ಆಲೋಚನೆ ಬಂದ್ರೆ ಆ ಆಲೋಚನೆಯನ್ನು ಅಥವಾ ಆ ಯೋಚನೆಯನ್ನು ನಾನು ಎಂದಿಗೂ ಅಂದ್ರೆ ಆ ಒತ್ತಡವನ್ನು ಎಂದಿಗೂ ನಿಲ್ಲಿಸ್ಲಿಕ್ಕೆ ಆಗುದಿಲ್ಲ. ಅಲ್ಲಿ ನನ್ನ ಮನಸ್ಸಿನೊಳಗೆ ಒಂದು ಅದನ್ನು ನಾನು ಅಭಿವೃದ್ಧಿ ಪಡಿಸ್ತೇನೆ. ಯಾಕಂದ್ರೆ ಜಾಸ್ತಿ ಆಗ್ತಾ ಇರ್ತದೆ. ಅದರಿಂದ ಅದು ಆ ಮಾನಸಿಕ ಒತ್ತಡ ಇಲ್ಲದೆ ನಾವು ಕುಡಿಲಿಕ್ಕೆ ಆರಂಭಿಸಲಾರರು ಅಂತ ಹೇಳ್ತಾ ಇದ್ದಾರೆ. ನಾವು ಸೂಚಿಸಿದಂತೆ ಈ ವಿಚಿತ್ರ ಲಕ್ಷಣವು ಈ ಮನುಷ್ಯರನ್ನು ಪ್ರತ್ಯೇಕಿಸಿ ಅವರನ್ನು ಹೊರಗಿಡುವ ವಿಶಿಷ್ಟ ಅಸ್ತಿತ್ವದ ಒಗ್ಗದಿರುವಿಕೆಯ ಪ್ರಕಟಣೆಯಾಗಿರಬಹುದು. ಹೌದು ಬಂಧುಗಳೇ, ನಾವು ಸೂಚಿಸಿದಂತೆ ಅಂದ್ರೆ ವೈದ್ಯರು ಸೂಚಿಸಿದಂತೆ ಈ ವಿಚಿತ್ರ ಲಕ್ಷಣವು, ಯಾಕೆಂದ್ರೆ ಒಂದು ಮಾನಸಿಕ ಒತ್ತಡ ಅಂದ್ರೆ ಒಂದು ವಿಚಿತ್ರ ಲಕ್ಷಣ ಅಲ್ಲ. ಅವನ ಎಷ್ಟೋ ಜವಾಬ್ದಾರಿಯ ಕೆಲಸ ಇರ್ಲಿ, ಅವನ ಯಾವುದೇ ಸಂದರ್ಭದಲ್ಲಿರ್ಲಿ, ಅವನಿಗೆ ಅದೆಲ್ಲ ಖಂಡಿತವಾಗಿ ಮೇಲಿನ ನಿನ್ನೆ ಓದುವಾಗ ಈ ವಿಚಾರಗಳು ಬಂದಿವೆ. ಅವನ ಎಷ್ಟು ಒಂದು ಅವನೊಂದು ಒಡಂಬಡಿಕೆ ಮಾಡ್ತಾನೆ, ಒಂದು ಕರಾರು ಅಥವಾ ಅಗ್ರಿಮೆಂಟ್ ಮಾಡ್ತಾನೆ, ನಾನು ಕುಡಿಯುವುದಿಲ್ಲ, ಈ ರೀತಿ ನಾನು ಕುಡಿಯಲೇಬಾರದು. ಎಷ್ಟೋ ಗಟ್ಟಿ ನಿರ್ಧಾರವನ್ನು ಮಾಡಿ ಆ ನಿರ್ಧಾರ ಮಾಡಿ ಆ ಯಾವ ಕೆಲಸ ಆಗ್ಬೇಕಿತ್ತೋ ಆ ತಾರೀಕಿನ ಮುಂಚಿನ ದಿವಸ ಅಂದ್ರೆ ಮೊದಲನೇ ದಿವಸ ಇವನು ಕುಡಿದು ಬಿಂದಿರ್ತಾನೆ. ಯಾಕಂದ್ರೆ ನನ್ನ ವಿಚಾರವಾಗಿ ನಾನು ಹೇಳಿದ್ದೇನೆ. ಯಾಕಂದ್ರೆ ನನ್ನ ಮದುವೆಯ ಸಂಗತಿಯಾಗಿ ನಾನು ಕುಡಿಯಬಾರದಿತ್ತು, ಕುಡಿಯುವುದಿಲ್ಲ ಅಂತ ನಿರ್ಧಾರನೂ ಮಾಡಿದ್ದೆ. ಆದ್ರೆ ಮದುವೆ ಅಂದ್ರೆ ನಮ್ಮಲ್ಲಿ ಒಂದು ರೋಸ್ ಅಂತ ಇರ್ತದೆ, ಆ ಮುಂಚಿನ ದಿವಸ ನಾನು ಕುಡಿದು ಬಿದ್ದಿದ್ದೆ. ಅದೇ ರೀತಿ ಇದೊಂದು ವಿಚಿತ್ರ ಲಕ್ಷಣ. ಯಾಕೆ ಅವನಿಗೆ ಅರ್ಥ ಆಗುದಿಲ್ಲವಾ? ಅವನಿಗೆ ತಿಳಿಯುವುದಿಲ್ಲವಾ? ಅವನಿಗೆ ಏನು ಜವಾಬ್ದಾರಿ ಇಲ್ಲವಾ? ಅದನ್ನು ವಿಶಿಷ್ಟ ಅಸ್ತಿತ್ವದ ಒಗ್ಗದಿರುವಿಕೆಯ ಪ್ರಕಟಣೆಯಾಗಿರಬಹುದು. ಇದು ಒಂದು ವಿಶಿಷ್ಟ, ಯಾಕಂದ್ರೆ ಇದನ್ನು ಯಾರೂ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ನಾವು ಅಧ್ಯಾಯ 5 ಹೇಳ್ತೇವೆ, ಇದೊಂದು ಕಪಟಿ ಗೊಂದಲಮಯ. ಈ ಒಂದು ವಿಚಿತ್ರವಾದ ಒಂದು ಒತ್ತಡ, ಆಸೆ ಬರುವುದು ಒಂದು ವಿಶಿಷ್ಟ ಅಸ್ತಿತ್ವದ ಒಗ್ಗದಿರುವಿಕೆ. ನಮ್ಗೆ ಮದ್ಯವು ನಮ್ಗೆ ಒಗ್ಗುವುದಿಲ್ಲ ಅಂತ ನಾವು ಮೊದಲೇ ತಿಳಿದುಕೊಂಡಿದ್ರು. ನಿನ್ನೆ ಏನಾಗಿದೆ ಅಂತ ನನ್ನ ಅಂತರಾತ್ಮ ಜ್ಞಾಪಿಸಿದರೂ ಮತ್ತೆ ನಾನು ಕುಡಿಲಿಕ್ಕೆ ಹೋಗ್ತೇನಲ್ಲ. ಯಾಕೆಂದ್ರೆ ನನ್ನ ಮನಸ್ಸಿನೊಳಗೆ ಒಂದು ಒತ್ತಡ ಬರ್ತದೆ, ಮೊದಲಿಗೆ ಬರುವ ಒತ್ತಡ, ಸ್ವಲ್ಪ ಕುಡಿಯುವ ಅಂತ. ಆವಾಗ ನನ್ನ ಅಂತರಾತ್ಮ ನನಗೆ ಸರಿಯಾಗಿ ಹೇಳ್ತಾ ಇದೆ, ನಿನ್ನೆನೂ ನೀನು ಇದೇ ರೀತಿ ಹೋಗಿದ್ದೆ, ಏನೆಲ್ಲ ಅನಾಹುತಗಳು ಆಯ್ತು, ನೀನು ಯಾವ ರೀತಿ ಎಲ್ಲ ಇದರಿಂದ ಸೋಲನ್ನು ಅನುಭವಿಸಿದೆ ಅಂತ. ಆದ್ರೆ ನನ್ನ ಮನಸ್ಸು ನನಗೆ ಹೇಳ್ತದೆ, ಯಾಕಂದ್ರೆ ನನಗೆ ಒಂದು ಮನಸ್ಸಿನಲ್ಲಿ ಒತ್ತಡ ಆಗಿದೆ. ಆ ಒತ್ತಡ ಏನು ಹೇಳ್ತದೆ ಅಂದ್ರೆ ಇವತ್ತು ಖಂಡಿತ ಆ ರೀತಿ ಆಗೋದಿಲ್ಲ ಅಂತ. ಈ ಒಂದು ಒಗ್ಗದಿರುವ ಒಂದು ವಿಚಾರ ಈಗ ನಮ್ಗೆ ಪ್ರಕಟಣೆ ಆಗ್ತದೆ. ನಮಗೆ ಸುಪರಿಚಿತವಾದ
ಯಾವುದೇ ಚಿಕಿತ್ಸೆಯಿಂದ ಇದನ್ನು ಶಾಶ್ವತವಾಗಿ ನಿರ್ಮೂಲನೆ ಮಾಡಲು ಎಂದೂ ಸಾಧ್ಯವಿಲ್ಲ. ಡಾಕ್ಟರ್ಗಳು ಮತ್ತೆ ಈ ಮಾತನ್ನು ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ ಬಂಧುಗಳೇ. ಈ ಒಂದು ಮಾನಸಿಕ ಒತ್ತಡ, ಈ ಒತ್ತಡವನ್ನು ಯಾವುದೇ ಚಿಕಿತ್ಸೆಯಿಂದ, ಅಂದ್ರೆ ಹಲವಾರು ರೀತಿಯಾಗಿ ಈ ಡಾಕ್ಟರ್ಗಳು ಇದನ್ನು ಅಧ್ಯಯನ ಮಾಡಿದ್ದಾರೆ. ಈ ಮಾನಸಿಕ ಒಂದು ಒತ್ತಡವನ್ನು ಹೇಗಪ್ಪ ನೀಗಿಸುವುದು, ಈ ಒತ್ತಡ ಬಾರದ ಹಾಗೆ ಒಂದು ಮನುಷ್ಯನನ್ನು ಯಾವ ರೀತಿ ಮಾಡುವುದು, ಇದು ಶಾಶ್ವತವಾಗಿ ನಿರ್ಮೂಲನೆ ಮಾಡಲು ಎಂದೂ ಸಾಧ್ಯವಿಲ್ಲ. ಯಾವ ವಿಚಾರವಾಗಿ ಅಂದ್ರೆ, ಒಂದು ಸ್ವಲ್ಪ ಕುಡಿಯುವ, ಸ್ವಲ್ಪ ಇವತ್ತು ನಾನು ಸ್ವಲ್ಪ ಕುಡಿತೇನೆ ಅಂತ, ಸ್ವಲ್ಪ ಕುಡಿದ ಮೇಲೆ ಏನೆಲ್ಲ ನಮ್ಮ ಜೀವನದಲ್ಲಿ ಆಗಿದೆ ಅಂತ ನಮಗೆ ಗೊತ್ತುಂಟು. ಅದಕ್ಕೋಸ್ಕರ ಒಂದು ಈ ಬಾಂಧವ್ಯದೊಳಗೆ ಒಂದು ಘೋಷಣೆನೇ ಉಂಟು, ಮೊದಲ ಕುಡಿತ ಅಥವಾ ಮೊದಲ ಗುಟುಕು ಬಾಧಕ ಮಾಡುತ್ತದೆ. ಅದಕ್ಕೋಸ್ಕರ ನಾನು ಸಹಾಯ ಕೋರ್ಬೇಕು, ಭಗವಂತನ ಸಹಾಯ ಕೋರ್ಬೇಕಲ್ಲ. ಅದು ನನಗೆ ಇಲ್ಲಿ ಈ ಬಾಂಧವ್ಯದಲ್ಲಿ ಮಾತ್ರ ಸಾಧ್ಯ. ಅದು ಈಗ ನಮ್ಮ ಈ ಬಾಂಧವ್ಯದ ಒಳಗೆ ನಾವು ಬಂದುದರಿಂದ ನಮ್ಗೆ ಗೊತ್ತಾಗಿದೆ. ಅದರ ಮೊದಲು ಇವರು ಇದನ್ನು ಹೇಳ್ತಾರೆ, ಇದನ್ನು ಶಾಶ್ವತವಾಗಿ ನಿರ್ಮೂಲನೆ ಮಾಡಲು ಎಂದೂ ಸಾಧ್ಯವಾಗುವುದಿಲ್ಲ. ಒನ್ಸ್ ಎ ಆಲ್ಕಹಾಲಿಕ್ ಆಲ್ವೇಸ್ ಆಲ್ಕಹಾಲಿಕ್ ಹೇಳ್ತಾರೆ. ಒಮ್ಮೆ ಅಮಲ್ ರೋಗಿ ಶಾಶ್ವತ ಅಮಲ್ ರೋಗಿ. ಈ ಒಂದು ಶಾಶ್ವತವಾಗಿ ನಿರ್ಮೂಲನೆ ಮಾಡಲು ಅಂತ ಸ್ಪಷ್ಟ ಶಬ್ದಗಳಲ್ಲೇ ಬರೆದಿದ್ದಾರೆ. ಯಾಕೆಂದ್ರೆ ಈ ಒತ್ತಡವನ್ನು ಯಾವುದೇ ಮಾನವ ಶಕ್ತಿಗೂ ಇದನ್ನು ಬದಲಾಯಿಸಲು ಶಾಶ್ವತವಾಗಿ ಸಾಧ್ಯನೇ ಇಲ್ಲ. ಇದಕ್ಕೆ ಒಂದೇ ಒಂದು ಇದನ್ನು ಏನ್ ಮಾಡ್ಬೇಕಂದ್ರೆ, ಪೂರ್ತಿ ಮದ್ಯವರ್ಜನೆಯು ಒಂದೇ ಪರಿಹಾರವೆಂದು ನಾವು ಸಲಹೆ ಮಾಡಬೇಕಾಗುತ್ತದೆ ಅಂತ ಹೇಳಿದ್ದಾರೆ ಇಲ್ಲಿ. ಅಂದ್ರೆ ಇದೊಂದು ಒಂದೇ ಒಂದು ನಾವು, ಯಾಕಂದ್ರೆ ಈ ಮಾತನ್ನು ಹೇಳುವತ್ತಿಗೆ ಈ ಬೇರೆ ಪ್ರತಿಯೊಂದು ಸಂಗತಿಯಲ್ಲಿಯೂ ನಾವು ತಾರ್ಕಿಕವಾಗಿ ನೋಡಿದ್ರೆ ನಾವು ಅದನ್ನು ಪ್ರಯತ್ನಿಸಿ ಆ ಒಂದು ಕೆಲಸವನ್ನು ಸಾಧಿಸಬಹುದು. ಆದರೆ ನಮ್ಮ ಕುಡಿತದ ಬಗ್ಗೆ, ನಾನು ಇವತ್ತು 100 ಕುಡಿತೇನೆ, ನಾಳೆ 60 ಕುಡಿತೇನೆ, ನಾಡ್ದು 30 ಕುಡಿತೇನೆ, ಅಥವಾ ನಾನು ಒಂದು ಬಾಟ್ಲಿ ಕುಡಿಯುವುದನ್ನು ಒಂದು ಕ್ವಾರ್ಟರ್ ಕುಡಿತೇನೆ ಅಂತ, ಆ ರೀತಿ ನನಗೆ ಇದನ್ನು ನಿಲ್ಲಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಈ ಅಭಿಪ್ರಾಯದಲ್ಲಿ ಡಾಕ್ಟರ್ಗಳೇ ಹೇಳ್ತಾ ಇದ್ದಾರೆ. ಒಬ್ಬ ಅಥ್ಲೆಟಿಕ್ ಇದ್ದಾನೆ, ಅವನು ಹೇಗೆ ಮಾಡ್ತಾನೆ, ಅವನು ಡೈಲಿ ಅವನು ಓಡುವ ಅಭ್ಯಾಸ ಮಾಡಿ, ಒಂದು ತಾರ್ಕಿಕತೆಯ ಪ್ರಕಾರ ಅವನು ಡೈಲಿ ಅಭ್ಯಾಸ ಮಾಡಬೇಕು. ಅವನು ಒಂದು ಅದನ್ನು ಗುರಿ ಮುಟ್ತಾನೆ, ಅದರಲ್ಲಿ ಒಂದು ಸಾಧನೆ ಮಾಡ್ತಾನೆ. ಆದ್ರೆ ನನ್ನ ಕುಡಿತದಲ್ಲಿ ನಾನು ಆ ರೀತಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದಕ್ಕೆ ಒಂದೇ ಒಂದು ಪರಿಹಾರ ಅಂದ್ರೆ, ಒಂದೇ ಸ್ಟಾಪ್, ಇಲ್ಲಾಂದ್ರೆ ಕುಡಿತ. ಆ ರೀತಿ ನಾನು ಸ್ವಲ್ಪ ಕುಡಿದು ನಿಲ್ತೇನೆ ಅಂತ ನನ್ಗೆ ಸಾಧ್ಯನೇ ಆಗ್ತಾ ಇಲ್ಲ ಅಂತ ಒಂದು ಅಮಲ್ ರೋಗಿಗೆ ಇವರು ವಿವರಿಸ್ತಾರೆ. ಹಲವಾರು ಒಂದು ಉದಾಹರಣೆಯನ್ನು ನಾನು ಕೇಳಿದ ನೆನಪು ಏನಂದ್ರೆ, ಒಂದೇ ಗರ್ಭವತಿ, ಇಲ್ಲಾಂದ್ರೆ ಗರ್ಭ ಹೊಂದಿಲ್ಲ. ಎರಡು ವಿಚಾರ ಮಾತ್ರ ಅಲ್ಲದೆ, ನಾನು ಸ್ವಲ್ಪ ಗರ್ಭವತಿ ಅಥವಾ ನಾನು ಆ ರೀತಿ ನನ್ಗೆ ಹೇಳಲಿಕ್ಕೆ ಬರುವುದಿಲ್ಲ. ಮತ್ತೆ ಏನಿದ್ರು ಒಂದು ಆ ಮಹಿಳೆಯ ಹೆರಿಗೆಯ ಮುಖಾಂತರ ಅಲ್ಲಿ ಅದು ಆಗ್ತದೆ. ಅದೇ ರೀತಿ ನಮ್ಮ ಕುಡಿತದ ಜೀವನ ಅಂತ ಹೇಳ್ತಿದ್ರು ಅವರು. ನಾವು ಒಂದು ಸಾರಿ ಇದಕ್ಕೆ ನಾವು ನಮ್ಮ ಈ ಮಾನಸಿಕ ಒತ್ತಡದಿಂದ ಒಂದು ಸಾರಿ ಕುಡಿದ್ರೆ ಮತ್ತೆ ಅದು ಬೆಳೆಯುವ ರೋಗ. ಮತ್ತೆ ಇವತ್ತು ನಾನು ಸ್ವಲ್ಪ ಕುಡಿದಿದ್ದೇನೆ, ನಿನ್ನೆ ಸ್ವಲ್ಪ ಕುಡಿದಿದ್ದೇನೆ, ನನಗೆ ಸಾಧ್ಯ ಉಂಟೆಲ್ಲ ನಮ್ಮನ್ನೇ ನಾವು ಒಂದು ನಮ್ಮನ್ನು ಮೋಸ ಮಾಡ್ತೇವೆ ಅಲ್ಲ. ಆ ರೀತಿ ಖಂಡಿತವಾಗಿ ಇಲ್ಲ. ಒಂದು ಸಾರಿ ಅಮಲ್ ರೋಗಿ ಅವನು ಶಾಶ್ವತವಾಗಿಯೇ ಅಮಲ್ ರೋಗಿ ಅಂತ ಅವನ ಕೊನೆ ಯಾವ ರೀತಿ, ಹಲವರು ಬೇರೆ ಬೇರೆ ರೀತಿಯಲ್ಲಿ ಇರಬಹುದು ಅಂತ ಇಲ್ಲಿ ಅವರ ಅಭಿಪ್ರಾಯದಲ್ಲಿ ಹೇಳ್ತಾ ಇದ್ದಾರೆ. ಫಿರಾಜ್ ಅವರೇ ಮುಂದಕ್ಕೆ ಓದಿ. ಓಕೆ ಸರ್. ಇದು ನಮ್ಮನ್ನು ಕೂಡಲೇ ಚರ್ಚೆಯ ಕುದಿಯುವ ಕಡೆಯಲ್ಲಿ ತಳ್ಳಿಬಿಡುತ್ತದೆ. ಇದರ ಪರವಾಗಿ ಹಾಗೂ ವಿರೋಧವಾಗಿ ಬಹಳ ಬರೆಯಲ್ಪಟ್ಟಿದೆ. ಆದರೆ ವೈದ್ಯರಲ್ಲಿ ಕಾಣಬರುವ ಸಾರ್ವತ್ರಿಕ ಅಭಿಪ್ರಾಯವೆಂದರೆ, ದೀರ್ಘಕಾಲದ ಬಹಳಷ್ಟು ಅಮಲು ರೋಗಿಗಳು ಅಧಃಪತನ ಹೊಂದಿರುತ್ತಾರೆ. ಪರಿಹಾರವೇನು? ಬಹುಶಃ ನನ್ನದೊಂದು ಅನುಭವವೇ ಹೇಳುವುದೇ ಇದಕ್ಕೆ ನಾನು ಕೊಡಬಲ್ಲಂತ ಸರ್ವೋತ್ತಮ ಉತ್ತರವಾಗಿದೆ. ಥ್ಯಾಂಕ್ ಯು ಸರ್.
ಇದನ್ನು ಆವಾಗಲೇ ಓದಿದ್ದೀರಿ ನೀವು. ಸರಿ ಸರಿ, ಓಕೆ, ಥ್ಯಾಂಕ್ ಯು. ಇದು ನಮ್ಮನ್ನು ಕೂಡಲೇ ಚರ್ಚೆಯ ಕುದಿಯುವ ಕಡೆಯಲ್ಲಿ ತಳ್ಳಿಬಿಡ್ತದೆ. ಖಂಡಿತವಾಗಿ ಈ ವಿಚಾರವಾಗಿ ನಾವು ಹಲವಾರು ಚರ್ಚೆಗಳನ್ನು ಕಂಡಿದ್ದೇವೆ. ನಮ್ಮ ಕುಡಿತ ಮಾಡುವವರು ಚರ್ಚಿಸ್ತಾರೆ, ಇದು ಯಾಕೆ ಹೀಗೆ ಅಂತ. ಅದೇ ರೀತಿ ಹೊರಗಿನ ಸಾಮಾನ್ಯ ಜನರು, ಅವರಿಗೆ ಅರ್ಥ ಆಗೋದಿಲ್ಲ ನಮ್ಮ ವರ್ತನೆ, ನಮ್ಮ ಸ್ವಭಾವ, ನಾವು ಯಾತಕ್ಕಾಗಿ ಹೀಗೆ ಮಾಡ್ತೇವೆ. ಒಂದು ಅಗತ್ಯದ ಕೆಲಸದ ಸಮಯದಲ್ಲಿ ಅಥವಾ ಒಂದು ಮನೆಯಲ್ಲಿ ಫಂಕ್ಷನ್ ಉಂಟು, ಇವತ್ತು ನೀನು ಕುಡಿಬಾರ್ದು ಮಾರ್ಯ, ಇವತ್ತು ಖಂಡಿತ ನೀನು ಕುಡಿಬಾರ್ದು, ಯಾಕೆಂದ್ರೆ ನಮ್ಮ ಮನೆಯಲ್ಲಿ ಒಂದು ಫಂಕ್ಷನ್ ಉಂಟು, ಇದು ಎಲ್ಲ ಆದ್ಮೇಲೆ ನೀನು ಬೇಕಾದ್ರೆ ಕುಡಿ ಅಂತ ಹೇಳಿದ್ದು ನನ್ಗೆ. ಆದ್ರೆ ನಾನು ಏನು ಮಾಡಿದ್ದೆ, ಫಂಕ್ಷನ್ ಆರಂಭದಲ್ಲೇ ಕುಡಿದು ಒಂದು ಹೆಣ ಬಿದ್ದಾಗಿ ಬಿದ್ದಿದ್ದೇನೆ. ಎಷ್ಟು ತೊಂದರೆ ಆಗಬಾರದು. ಅವಾಗ ಯಾವ ರೀತಿಯೆಲ್ಲ ಒಂದು ಚರ್ಚೆಗಳು ಬರ್ತವೆ, ಇವನನ್ನು ಯಾವ ರೀತಿ ಮಾಡುವುದು, ಇವನು ಎಲ್ಲವನ್ನು ನಾವು ಹೇಳಿದ್ದೇವೆ, ಆದ್ರೂ ಇವನು ಮತ್ತೆ ಅದೇ ರೀತಿ ಮಾಡಿದ ಅಲ್ಲ ಅಂತ ಇದರ ಪರವಾಗಿ ವಿರೋಧವಾಗಿ ಬಹಳ ಬರೆಯಲ್ಪಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗಿ ಬಂಧುಗಳೇ, ಒಂದು ಈ ಕುಡಿತದ ಸಮಸ್ಯೆಯ ಬಗ್ಗೆ ಹಲವಾರು ಮಂದಿಗಳು ಅವ್ರಿಗೆ ತಿಳಿದ ಹಾಗೆ ಅವರು ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ನನ್ಗೆ ಇಲ್ಲಿ ಬಾಂಧವ್ಯದಲ್ಲೇ ಇದ್ದು ಮಾತು ಕೇಳಲಿಕ್ಕೆ ಬಂತು, ನಮ್ಮ ಸಮಾಜದಲ್ಲಿ ನಮ್ಮನ್ನು ಯಾವ ರೀತಿಯಾಗಿ ಒಂದು ಚರ್ಚೆಗಳು, ಇವನು ಯಾಕೆ ಬೇಕಂತ ಮಾಡುವುದು, ಇವನ ಹಿರಿಯರು ಮಾಡಿದ ಕರ್ಮ ಇವನ ಮೇಲೆ ಆ ರೀತಿಯಿಂದ ಇವನು ಕುಡಿಯುವುದು, ಅಥವಾ ಇವನಿಗೆ ಮಾಟ ಮಾಡಿದ್ದಾರೆ, ಮಂತ್ರ ಮಾಡಿದ್ದಾರೆ, ಅಥವಾ ಇವನಿಗೆ ಏನು ವಶೀಕರಣ ಮದ್ದು ಹಾಕಿದ್ದಾರೆ, ಈ ರೀತಿ ಎಲ್ಲ ಚರ್ಚೆಗಳು ಬರ್ತವೆ ಅಲ್ಲ. ಅದೇ ರೀತಿ ಹಲವಾರು ಮಂದಿ ಅದರಲ್ಲಿ ಆ ಚರ್ಚೆಯಲ್ಲಿ ಪಾಲ್ಗೊಳ್ಳುವಾಗ, ಇಲ್ಲ ಅವನು ಕುಡಿಯದಿದ್ದರೆ ಬಾರಿ ಒಳ್ಳೆ ಮನುಷ್ಯ, ಅವನ ಗುಣಗಾನ ಮಾಡೋದು, ಈ ಎಲ್ಲ ಚರ್ಚೆಗಳು ಬರ್ತವೆ. ಇದೆಲ್ಲ ಹಲವಾರು ಚರ್ಚೆಗಳು ಇದು ಮುಂದಿನಿಂದಲೂ ಬಂದಿದೆ. ಅದಕ್ಕೋಸ್ಕರ ಇವರು ವೈದ್ಯರು ಹೇಳ್ತಾರೆ, ನಮ್ಮನ್ನೊಂದು ದೊಡ್ಡ ಒಂದು ಚರ್ಚೆಯ ಒಂದು ಕುದಿಯುವ ಕಡಾಯಿಯಲ್ಲಿ ತಳ್ಳಿಬಿಡ್ತದೆ ಅಂತ. ಯಾಕಂದ್ರೆ ಈ ಚರ್ಚೆಯಲ್ಲಿ ಕೊನೆಗೆ ಏನಂದ್ರೆ ಇದಕ್ಕೆ ಏನು ಒಂದು ಉತ್ತರ ಸಿಗುವುದಿಲ್ಲ. ಯಾಕಂದ್ರೆ ಒಂದು ಕುದಿಯುವ ಕಡಾಯಿಯಲ್ಲಿ ಏನೋ ಒಂದು ಹುಳ ಬಿದ್ರೆ ಅಥವಾ ಒಂದು ಏನು ಜೀವಿಗಳು ಬಿದ್ರೆ ಅದು ಸತ್ತೇ ಹೋಗ್ತವೆ, ಅದಕ್ಕೆ ಮತ್ತೆ ಏನು ಮಾತಾಡ್ಬೇಕಂತ ಇಲ್ಲ. ಅದರಿಂದ ಈ ಚರ್ಚೆಗಳು ಅಷ್ಟೇ ಅವರು ಪ್ರತ್ಯೇಕವಾಗಿ ಒಂದು ಬರೆದಿದ್ದಾರಲ್ಲ, ಕುದಿಯುವ ಕಡೆಯಲ್ಲಿ ಅಂತ. ಈ ಚರ್ಚೆಗಳಿಗೆ ಏನು ಒಂದು ಮುಂದಕ್ಕೆ ಯಾವುದೇ ಉತ್ತರ ಇಲ್ಲ, ಸುಮ್ಮನೆ ಮಾತಾಡುವುದು ಮಾತ್ರ. ಮಾತಾಡಿ ಏನು ಅದರಿಂದ ಪ್ರಯೋಜನ ಏನು ಆಗ್ಲಿಲ್ಲ ಆ ಚರ್ಚೆಗಳಿಂದ, ಅದು ಅಲ್ಲಿಗೆ ಕೊನೆಗೊಂಡಿವೆ ಅಂತ. ಪರವಾಗಿ ವಿರೋಧವಾಗಿ ಬಹಳ ಬರೆಯಲ್ಪಟ್ಟಿದೆ. ಇದು ಹಲವಾರು ಪುಸ್ತಕಗಳಲ್ಲಿಯೂ ಹಲವಾರು ರೀತಿಯಲ್ಲಿ ಬರೆಯಲ್ಪಟ್ಟಿದೆ ಅಂತ ಅವ್ರು ಹೇಳ್ತಾರೆ. ಯಾಕೆಂದ್ರೆ ನಮ್ಗೆ ನಮ್ಮ ಜೀವನದಲ್ಲಿ ಹಲವಾರು ಸಂಗತಿಗಳು ನಮ್ಗೆ ಗೊತ್ತುಂಟು, ಪರ ವಿರೋಧ ಯಾವ ರೀತಿ ಇರ್ತದೆ ಅಂತ. ಆದರೆ ವೈದ್ಯರಲ್ಲಿ ಕಾಣಬರುವ ಸಾರ್ವತ್ರಿಕ ಅಭಿಪ್ರಾಯವೆಂದರೆ ದೀರ್ಘಕಾಲದ ಬಹಳಷ್ಟು ಅಮಲ್ ರೋಗಿಗಳು ಅಧಪತನ ಹೊಂದಿರುತ್ತಾರೆ. ಡಾಕ್ಟರ್ಗಳ ಅಭಿಪ್ರಾಯ ಪ್ರಕಾರ ಅವರಲ್ಲಿ ಬರುವ ಬಹುತೇಕ ಈ ಅಮಲ್ ರೋಗಿಗಳು ಅವರು ಬಂದು ಕೊನೆಯಲ್ಲಿ ಅವರು ಆ ಕುಡಿತದಿಂದನೇ ಸಾವನ್ನು ಕಂಡಿದವರು ಹಲವಾರು ಮಂದಿಗಳಿದ್ರು. ಒಂದು ಅನುಭವಿಗಳು ಹೇಳ್ತಾರೆ, ನಮ್ಮ ಇಷ್ಟು ಯುದ್ಧಗಳು ನಡೆದಿವೆ, ಒಂದು ಮಹಾ ಯುದ್ಧಗಳು ನಡೆದಿವೆ, ಆದ್ರೆ ಅದಕ್ಕಿಂತ ಸತ್ತವರಿಗಿಂತ ಜಾಸ್ತಿ ಈ ಕುಡಿತದಿಂದ ಸತ್ತವರು ಜಾಸ್ತಿ ಇದ್ದಾರೆ ಅಂತ ಕೆಲವು ಅನುಭವಿಗಳು ಹೇಳ್ತಾ ಇದ್ದಾರೆ ಬಂಧುಗಳೇ. ಅದು ನಿಜವಾಗಿ ನನಗೆ ಹೌದೆನಿಸ್ತದೆ, ನನ್ನನ್ನು ಅನಿಸಿಕೆ ಇದೆ. ಯಾಕೆಂದ್ರೆ ಈ ಕುಡಿತಕ್ಕೆ ಬಲಿಯಾದವರು ಅಥವಾ ಈ ಕುಡಿತ ಮಾಡುವವರು ಯಾವ ರೀತಿಯೆಲ್ಲ ಸೋಲನ್ನು ಅನುಭವಿಸ್ತಾರೆ ಅಂದ್ರೆ ನಾನು ಕಣ್ಣಾರೆ ನಾನು ಕಂಡಿದ್ದೇನೆ. ನಾನು ಬಾಂಧವ್ಯಕ್ಕೆ ಬಂದ ಮೇಲೆ ಎಷ್ಟೋ ಮಂದಿಗಳು ಎಲ್ಲಾ ಒಂದು ಸರಿಯಾಗಿ ಇದ್ದರು, ಅವರಿಗೆ ಆರ್ಥಿಕವಾಗಿ ಕೊರತೆ ಇರಲಿಲ್ಲ, ಮನೆಯ ವಿಚಾರವಾಗಿ ಕೊರತೆ ಇರಲಿಲ್ಲ, ಯಾವುದೇ ರೀತಿಯಾಗಿ ಅವರು ಲೌಕಿಕವಾಗಿ ಅಥವಾ ಭೌತಿಕವಾಗಿ ಯಾವುದೇ ರೀತಿಯ ಸಮಸ್ಯೆಗಳಿಗೆ ಇರಲಿಲ್ಲ. ಆದ್ರೆ ಕುಡಿದು ಅವರು ಅಧಪತನ ಕೊಂಡಿದ್ದಾರೆ. ನಮ್ಮ ಒಬ್ರು ಫ್ರೆಂಡ್ ಇದ್ರು, ಒಂದು 17 ಒಳಗಡೆ ಬಂದ್ರು, ಕುಡಿತದಿಂದ ಸ್ವಲ್ಪ ಸಮಯ ದೂರ ನಿಂತಿದ್ರು. ನಾನು ಮತ್ತೆ ಅವರು ಒಟ್ಟಿಗೆ ಜೊತೆಯಲ್ಲಿ ನಾವು ಬಾಂಧವ್ಯಕ್ಕೆ ಒಳಗೆ ಬಂದವರು. ಆದ್ರೆ ಅವರು ಒಂದು 17 ವರ್ಷ ಒಂದು ನರಳಿ ಅವರು ಸತ್ತು ಹೋದ್ರು. ಅವ್ರು ನನ್ನನ್ನು ನೋಡುವಾಗ ಅಳ್ತಾ ಇದ್ರು ಅಷ್ಟೇ.
ಅವರು ಎಲ್ಲವನ್ನು ಕಳೆದುಕೊಂಡು ಕೊನೆಯಲ್ಲಿ ರೋಡ್ ಸೈಡ್ ಅಲ್ಲಿ ಅಂತ ಹೇಳ್ಬಹುದು ಹಾಗೆ ಬಿದ್ದಿದ್ರು. ಅಲ್ಲಿಂದ ಯಾರು ಅವರನ್ನು ಹಾಸ್ಪಿಟ್ಲಿಗೆ ಅಲ್ಲಿ ಅವರು ಮರಣ ಹೊಂದಿದ್ರು. ಆ ರೀತಿ ಆಗಿದ್ದುಂಟು. ಹಾಗಾದ್ರೆ ಇದಕ್ಕೆಲ್ಲ ಏನು ಪರಿಹಾರ ಏನು? ಈಗ ನಾವು ಬಾಂಧವ್ಯದಲ್ಲಿ ಇದ್ದೇವೆ, ಇಲ್ಲಿ ಎಲ್ಲರೂ ನಮ್ಮ ಕುಡಿತದಿಂದ ನಾವು ದೂರ ನಿಂತಿದ್ದೇವೆ, ನಮ್ಗೆ ಈ ವಿಚಾರ ಗೊತ್ತುಂಟು. ಆದ್ರೆ ಸಾರ್ವತ್ರಿಕವಾಗಿ ಒಂದು ಜನರಲ್ ಆಗಿ ಈ ಪುಸ್ತಕ ಓದುವವರಿಗೆ ಏನು ಪರಿಹಾರ ಇದಕ್ಕೆ ಅಂತ ಒಂದು ಪ್ರಶ್ನೆ ಬಂದೇ ಬರ್ತದೆ ಅಲ್ಲ. ಏನು ಪರಿಹಾರ? ಬಹುಶಃ ನನ್ನದೊಂದು ಅನುಭವ ಹೇಳುವುದೇ ಇದಕ್ಕೆ ನಾನು ಕೊಡಬಲ್ಲಂತ ಸರ್ವೋತ್ತಮ ಉತ್ತರವಾಗಿದೆ. ಯಾಕೆಂದ್ರೆ ನಾವು ಇಲ್ಲಿ ನಮ್ಮ ಅನುಭವವನ್ನೇ ಹಂಚುವುದಲ್ಲ. ಅದೇ ರೀತಿ ವೈದ್ಯರು ಹೇಳ್ತಾರೆ, ಅವರದೊಂದು ಅನುಭವವನ್ನು ನಾನು ನಿಮ್ಮೊಂದಿಗೆ ಹಂಚುತ್ತೇನೆ. ಖಂಡಿತವಾಗಿ ಅದರಿಂದ ಆ ಅನುಭವದ ಮೂಲಕ ಇದಕ್ಕೆ ಪರಿಹಾರ ಏನು, ಯಾವ ರೀತಿ ಪರಿಹಾರ ಹುಡುಕಬಹುದು ಅಂತ ಅವರು ಈ ಪ್ಯಾರಾಗ್ರಾಫ್ ಅಲ್ಲಿ ತಿಳಿಸ್ತಾರೆ. ಮುಂದಕ್ಕೆ ಓದಿ ಫಿರಾಜ್ ಅವರೇ. ಓಕೆ ಸರ್. ಈ ಅನುಭವಕ್ಕೆ ಸುಮಾರು 1 ವರ್ಷ ಮೊದಲು ದೀರ್ಘಕಾಲದ ಆಮಲ್ಯನ ಚಿಕಿತ್ಸೆಗೆ ಒಬ್ಬ ವ್ಯಕ್ತಿಯು ತರಲ್ಪಟ್ಟನು. ಅವನು ಜಠರದ ರಕ್ತಸ್ರಾವದಿಂದ ಅಪೂರ್ಣವಾಗಿ ಗುಣ ಹೊಂದಿದ್ದನು ಮತ್ತು ಕ್ಷೀಣ ಮಾನಸಿಕ ರೋಗದಿಂದ ಬಳಲುತ್ತಿದ್ದಂತೆ ಬೆಲೆ ಬಾಳುವುದೆಲ್ಲವನ್ನು ಅವನು ಕಳೆದುಕೊಂಡಿದ್ದನು ಮತ್ತು ಕುಡಿಯುವುದಕ್ಕಾಗಿಯೇ ಬದುಕಿದ್ದೇನೆಂದು ಹೇಳಬಹುದು. ತನಗೆ ಭರವಸೆ ಇಲ್ಲವೆಂದು ಅವನು ಸ್ಪಷ್ಟವಾಗಿ ಒಪ್ಪಿಕೊಂಡಿದ್ದನು ಮತ್ತು ನಂಬಿದನು. ಮದ್ಯರಹಿತನಾಗಿ ಮಾಡಿದಾಗ ಅವನ ಮೆದುಳಿಗೆ ಪೆಟ್ಟಾದುದೇನು ಕಂಡು ಬರಲಿಲ್ಲ. ಅವನು ಈ ಪುಸ್ತಕದಲ್ಲಿ ನಿರೂಪಿಸಿದ ಯೋಜನೆಗಳನ್ನು ಒಪ್ಪಿಕೊಂಡನು. 1 ವರ್ಷದ ಬಳಿಕ ನನ್ನನ್ನು ನೋಡಲು ಬಂದನು ಮತ್ತು ನಾನು ಒಂದು ತುಂಬಾ ವಿಚಿತ್ರವಾದ ಇಂದ್ರಿಯಾನುಭವವನ್ನು ಪಡೆದನು. ನಾನು ಈ ಮನುಷ್ಯನನ್ನು ಹೆಸರಿನಿಂದ ಬಲ್ಲವನಾಗಿದ್ದೆನು ಮತ್ತು ಅವನನ್ನು ಆಂಶಿಕವಾಗಿ ಗುರುತಿಸಿದೆನು. ಆದರೆ ಅಲ್ಲಿಗೆ ಎಲ್ಲಾ ಹೋಲಿಕೆಗಳು ಮುಗಿದವು. ಕಂಪಿತ, ನಿರಾಶ್ರಿತ ಮತ್ತು ನರಹಾನಿಯಿಂದ ಇದ್ದವನು, ಸ್ವಾವಲಂಬನೆ ಮತ್ತು ಸಂತೃಪ್ತಿಯಿಂದ ಉಕ್ಕುತ್ತಿದ್ದ ಒಬ್ಬ ಮನುಷ್ಯನಾಗಿ ಹೊರಬಂದನು. ನಾನು ಅವನೊಡನೆ ಸ್ವಲ್ಪ ಹೊತ್ತು ಮಾತನಾಡಿನಾದರೂ ಅವನು ನನಗೆ ಮೊದಲೇ ಪರಿಚಿತ ಎಂದು ನನ್ನಿಂದ ಭಾವಿಸಲಾಗಲಿಲ್ಲ. ಅವನು ನನಗೆ ಅಪರಿಚಿತನಾಗಿದ್ದನು ಮತ್ತು ನನ್ನನ್ನು ಬಿಟ್ಟು ನಡೆದನು. ಮದ್ಯಪಾನಕ್ಕೆ ಮರಳಿದೆ. ಬಹುಕಾಲ ಕಳೆದು ಹೋಯಿತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವಿರಾಜ್ ಅವರೇ. ಸ್ನೇಹಿತರೆ, ವೈದ್ಯರು ಹೇಳ್ತಾರೆ, ಈ ಅನುಭವಕ್ಕೆ ಸುಮಾರು 1 ವರ್ಷ ಮೊದಲು ದೀರ್ಘಕಾಲದ ಅಮಲಿನ ಚಿಕಿತ್ಸೆಗೆ ಒಬ್ಬ ವ್ಯಕ್ತಿಯನ್ನು ತರಲ್ಪಟ್ಟನು. ಅವರ ಹಾಸ್ಪಿಟ್ಲಿಗೆ ಒಬ್ಬ ದೀರ್ಘಕಾಲದ ಅಮಲ್ ರೋಗಿಯನ್ನು ತಂದಿದ್ರು ಅಂತ ಅವರು ನೆನಪಿಸ್ತಾರೆ ಅವರ ಅನುಭವವನ್ನು. ಸಾಧಾರಣ ಅವರು ಈ 1 ವರ್ಷದ ಮೊದಲು ಅಂತ ಹೇಳ್ತಾ ಇದ್ದಾರೆ. ಅವನು ಜಠರ ರಕ್ತಸ್ರಾವದಿಂದ ಅಪೂರ್ಣವಾಗಿ ಆ ಸಮಯದಲ್ಲಿ ಅವರು ಗುಣ ಹೊಂದಿದ್ದನು. ಮತ್ತು ಕ್ಷೀಣ ಮಾನಸಿಕ ರೋಗದಿಂದ ಬಳಲುತ್ತಿದ್ದಂತೆ ಬೆಲೆ ಬಾಳುವುದೆಲ್ಲವನ್ನು ಅವನು ಕಳೆದುಕೊಂಡಿದ್ದನು ಮತ್ತು ಕುಡಿಯುವುದಕ್ಕಾಗಿಯೇ ಬದುಕಿದ್ದಾನೆಂದು ಹೇಳಬಹುದು. ಆತ್ಮೀಯ ಸ್ನೇಹಿತರೆ, ಈ ಮನುಷ್ಯ ಯಾಕೆಂದ್ರೆ ಅವರು ಜಠರದ ರಕ್ತಸ್ರಾವದಿಂದ ಅಪೂರ್ಣವಾಗಿ ಗುಣ ಹೊಂದಿದನು. ಒಂದು ಕುಡಿತದ ಮನುಷ್ಯನಿಗೆ ಈ ಕರುಳಿನ ಏನೆಲ್ಲ ರೋಗಗಳು ಬರ್ತವೆ ಅಂತ ಇಲ್ಲಿ ಹೇಳ್ತಾರೆ. ಅದೇ ರೀತಿ ಅದರಿಂದ ಅಂದ್ರೆ ಇವರಲ್ಲಿ ಚಿಕಿತ್ಸೆಗೆ ಬಂದ ಮೇಲೆ, ಇವರು ಚಿಕಿತ್ಸೆ ಕೊಟ್ಟ ನಂತರ ಅವನು ಗುಣ ಹೊಂದಿದ್ದನು ಅಂತ ಹೇಳ್ತಾರೆ. ಮತ್ತು ಕ್ಷೀಣ ಮಾನಸಿಕ ರೋಗದಿಂದ ಬಳಲುತ್ತಿದ್ದಂತೆ ಬೆಲೆ ಬಾಳುವುದನ್ನು ಅವನು ಕಳೆದುಕೊಂಡಿದ್ದನು. ಈ ಮನುಷ್ಯ ಅವನಲ್ಲಿ ಏನೆಲ್ಲ ಬೆಲೆ ಬಾಳುವ ವಸ್ತುಗಳಾಗಿರ್ಬಹುದು, ಅವನ ಆಸ್ತಿ ಆಗಿರ್ಬಹುದು, ಅವನ ಕೆಲಸ ಇರಬಹುದು, ಏನೋ ಎಲ್ಲಾ ವಿಚಾರಗಳನ್ನು ಅವನು ಕಳ್ಕೊಂಡಿದ್ದನು ಅಂತ ಇಲ್ಲಿ ಮತ್ತೆ ಅವರು ನೆನಪಿಸ್ತಾರೆ. ಮತ್ತು ಈ ಮನುಷ್ಯ ಕುಡಿಯುವುದಕ್ಕಾಗಿಯೇ ಬದುಕಿದ್ದಾನೆ ಅಂತ ಹೇಳಬಹುದು. ಅವನು ಈ ಕುಡಿಯುವುದಕ್ಕೋಸ್ಕರ ಈ ವಿಚಾರ ಹೇಳುವತ್ತಿಗೆ, ನಾನು ನನ್ನ ಕುಡಿಯುವ ಜೀವನದಲ್ಲಿ ನಾನು ಯಾವುದೇ ಉದ್ದೇಶ ಇರಲಿಲ್ಲ ಅಲ್ಲ, ಬರೀ ಕುಡಿಯುವ ವಿಚಾರ ಮಾತ್ರ ನನಗೆ. ನಾನೊಂದು ಜೀವಂತ ಹೆಣ ಅಂತ ಹೇಳ್ಬಹುದು. ನನಗೆ ಯಾವಾಗ ಎಚ್ಚರಿಕೆ ಆಗ್ತದೆ ಆವಾಗ ನಾನು ಕುಡಿಬೇಕು. ಒಂದು ಯೋಚನೆ ಮಾತ್ರ ಅಲ್ಲದೆ ಬೇರೆ ಯಾವುದೇ ಯೋಚನೆ ಇರಲಿಲ್ಲ. ನಾನೊಂದು ತರುಣ,
ಯೌವನ ಯುವಕ. ನಾನು ಮನೆಯವರಿಗೆ ಯಾವ ರೀತಿ ಒಂದು ಸಹಾಯ ಮಾಡಬೇಕು. ನಾನು ಮನೆಯಲ್ಲಿ ನನ್ನ ಅಗತ್ಯ ಇತ್ತು, ತುಂಬಾ ಕಷ್ಟಪಟ್ಟ ನನ್ನ ತಾಯಿ ತಂದೆ ಇದ್ರು, ತುಂಬಾ ಏಜ್ಡ್ ಅವರು. ಆದ್ರೆ ನಾನು ಏನ್ ಮಾಡ್ತಿದ್ದೆ, ಕುಡಿದು ಬೀಳ್ತಿದ್ದೆ, ಯಾವುದು ಮಾಡ್ಬೇಕದ ಅದನ್ನು. ಅದರಿಂದ ನಾನು ಕುಡಿಯೋದಕ್ಕೆ ಮಾತ್ರ ಸೀಮಿತನಾಗಿದ್ದೆ, ಬೇರೆ ಯಾವ ವಿಚಾರವೂ ನನ್ನಿಂದ ಆಗ್ತಿದ್ದಿಲ್ಲ. ಅದನ್ನು ಇವರು ಮತ್ತೆ ಹೇಳ್ತಾರೆ, ಈ ಮನುಷ್ಯನು ಅದೇ ರೀತಿ ಕುಡಿಯುವುದಕ್ಕೆ ಬದುಕಿದ್ದಾನೆ ಅಂತ. ಈ ರೀತಿ ಹಲವಾರು ಅನುಭವಗಳನ್ನು ನಾವು ಈ ಬಾಂಧವ್ಯದಲ್ಲಿ ನಾವು ಕೇಳಿದ್ದೇವೆ. ಅದೇ ರೀತಿ ಈ ಮನುಷ್ಯನ ಬಗ್ಗೆ ಅವರು ಹೇಳ್ತಾರೆ, ತನಗೆ ಭರವಸೆವಿಲ್ಲವೆಂದು ಅವನು ಸ್ಪಷ್ಟವಾಗಿ ಒಪ್ಪಿಕೊಂಡಿದ್ದನು ಖಂಡಿತ ಮತ್ತು ನಂಬಿದ್ದನು. ಖಂಡಿತವಾಗಿ ಬಂಧುಗಳೇ, ನಾನು ಈ ಬಾಂಧವ್ಯಕ್ಕೆ ಬರುವ ಮೊದಲು ಅಥವಾ ನನಗೆ ಬಾಂಧವ್ಯಕ್ಕೆ ಈ ಕರೆಕ್ಟ್ ತಂದ ಮನುಷ್ಯನು ಹೇಗೆ ಅವನು ಯಾತಕ್ಕೋಸ್ಕರ ಕರ್ಕೊಂಡು ಬಂದನು ಅಂತ ನನಗೆ ಆಶ್ಚರ್ಯ ಆಗ್ತದೆ. ಯಾಕೆಂದ್ರೆ ನನಗೆ ಬಾಂಧವ್ಯದ ಸದಸ್ಯರು ಸಂದೇಶ ಕೊಟ್ಟದ್ದಲ್ಲ, ಒಬ್ಬ ಹಿತಚಿಂತಕ ಫ್ರೆಂಡ್ ಅವರು ನನಗೆ ಈ ಸಂದೇಶ ಕೊಟ್ಟದ್ದು. ಸಂದೇಶ ಕೊಟ್ಟದ್ದು ಅಂತ ಹೇಳುವುದಕ್ಕೆ ನನ್ನನ್ನು ಈ ಸಭೆಗೆ ಕರ್ಕೊಂಡು ಹೋಗಿದ್ರು, ಅವರು ಈ ಬಾಂಧವ್ಯಕ್ಕೆ ಕರ್ಕೊಂಡು ಹೋಗಿದ್ರು. ನನಗೆ ನಂಬಿಕೆ ಇರ್ಲಿಲ್ಲ. ಆದ್ರೆ ಈ ಮನುಷ್ಯನಿಗೆ ಹೇಗೆ ನಂಬಿಕೆ ಇರ್ಲಿಲ್ವಾ, ಅವನಿನ್ನು ಸಾಯುವುದು ಅಂತ ಅವನ ಸ್ಪಷ್ಟವಾಗಿ ಒಪ್ಪಿಕೊಂಡಿದ್ದನು. ಖಂಡಿತ ಅವನಿಗೆ ಒಂದು ಭರವಸೆ ರಹಿತ ಜೀವನ ಅಲ್ಲ ಅದು, ಆಶಾರಹಿತ, ಭರವಸೆ ರಹಿತ, ಉದ್ದೇಶ ರಹಿತ, ಏನೆಲ್ಲ ನಾವು ಯಾವ ರೀತಿಯನ್ನು ಅದನ್ನು ವ್ಯಾಖ್ಯಾನಿಸಬಹುದು. ಖಂಡಿತವಾಗಿ ನಮ್ಮ ಕುಡಿತದ ಸಮಯದಲ್ಲಿ ಈ ರೀತಿಯಾಗಿಯೇ ನಾವು ಇರ್ತೇವೆ ಅಂತ ಇಲ್ಲಿ ಹೇಳ್ತಾರೆ. ಮದ್ಯ ರಹಿತನಾಗಿ ಮಾಡಿದಾಗ ಅವನ ಮೆದುಳಿಗೆ ಪೆಟ್ಟಾದುದನ್ನು ಕಂಡು ಬರಲಿಲ್ಲ. ಇಲ್ಲಿ ಚಿಕಿತ್ಸೆ ಮಾಡ್ತಾರೆ. ಅವನಿಗೆ ಏನು ಆ ಚಿಕಿತ್ಸೆ ಸಮಯದಲ್ಲಿ ಅವನು ಮದ್ಯ ರಹಿತವಾಗಿ ಮಾಡಿದಾಗ ಅವನ ಮೆದುಳಿಗೆ ಯಾವುದೇ ರೀತಿಯ ಪೆಟ್ಟು ಕಂಡು ಬಂದಿರ್ಲಿಲ್ಲ ಅಂತ ಹೇಳ್ತಾರೆ. ಆತ್ಮೀಯ ಸ್ನೇಹಿತರೆ, ಇಲ್ಲಿ ಒಂದು ಆ ಭಗವಂತನ ಕರುಣೆ, ಅದು ಆ ದಯಾಳು ಪ್ರೇಮಮಯ ಭಗವಂತ ನಮ್ಮಲ್ಲಿ ಯಾವ ರೀತಿ ಒಂದು ಕರುಣೆ ತೋರಿಸ್ತಾನೆ ಅಂದ್ರೆ, ಒಂದು ಮಾತು ಹೇಳ್ತಾರೆ, ನಾನು ಕುಡಿದು ಈ ರೀತಿ ಜೀವಿಸುವಾಗ ಭಗವಂತ ನನ್ನನ್ನು ಕಾಪಾಡಿದಾನೆ, ಆದ್ರೆ ಈ ಬಾಂಧವ್ಯದೊಳಗೆ ಎಷ್ಟು ಚೆನ್ನಾಗಿ ಕಾಪಾಡ್ಲಿಕ್ಕಿಲ್ಲ. ಒಂದು ಪ್ರಶ್ನೆಯನ್ನು ನಾವು ನಮ್ಮನೆ ಕೇಳ್ಬಹುದು. ಕೆಲವು ಸಾರಿ ನಾನು ಅಳುತ್ತಾ ಕೂತ್ಕೊಂಡಿದ್ದೆ. ಇಲ್ಲಿ ಬರುವಾಗ ನನಗೆ ಏನೆಲ್ಲ ಆ ಭಗವಂತ ಆಶೀರ್ವಾದಿಸಿದ್ದಾನೆ ಅದನ್ನು ನಾನು ಕೌಂಟ್ ಮಾಡ್ಬೇಕು, ಭಗವಂತನ ಆಶೀರ್ವಾದಗಳನ್ನು. ನಾನು ಏನು ಇಲ್ಲ ಅಂತ ಅಳ್ತಾ ಕೂಗ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿ ಅವನ ಮೆದುಳಿಗೆ ಯಾವುದೇ ಪೆಟ್ಟು ಬೀಳಲಿಲ್ಲ ಅಂತ, ಅವನ ಮೆದುಳಿಗೆ ಏನು ಸಮಸ್ಯೆ ಆಗ್ಲಿಲ್ಲ, ತೊಂದರೆ ಆಗ್ಲಿಲ್ಲ. ಕುಡಿದು ನಾವು ಮಾನಸಿಕವಾಗಿ ನಮ್ಮ ಬ್ರೈನಿಗೆ ತುಂಬಾ ಪೆಟ್ಟು ಬೀಳ್ತದಲ್ಲ, ಆದ್ರೆ ಅವನಿಗೆ ಯಾವುದೇ ಈ ರೀತಿ ಆಗ್ಲಿಲ್ಲ. ನಾವು ಹಲವಾರು ಮಂದಿ ಇದ್ದೇವೆ, ಇಲ್ಲಿ ಬರುವತ್ತಿಗೆ ಯಾವುದಕ್ಕೂ ಉಪಯೋಗ ಇಲ್ಲ ಅಂತ ಯೋಚನೆ ಮಾಡಿದ ಮನುಷ್ಯ ಕುಡಿತ ಬಿಟ್ಟು ಒಂದು 4-5 ತಿಂಗಳಲ್ಲಿ ಯಾವ ರೀತಿ ಒಂದು ಗಟ್ಟಿಮುಟ್ಟಾದ ದೇಹ, ಒಂದು ಆರೋಗ್ಯವಂತ ದೇಹ ನಮ್ಮಲ್ಲಿಗೆ ಇರುವುದು ಭಾಸವಾಗ್ತದೆ. ಅದೇ ರೀತಿ ಅವನು ಮುಂದಕ್ಕೆ ಬರೆದಿದ್ದಾನೆ, ಅವನು ಈ ಪುಸ್ತಕದಲ್ಲಿ ನಿರೂಪಿಸಿದ ಯೋಜನೆಗಳನ್ನು ಒಪ್ಪಿಕೊಂಡನು. ಈ ಪುಸ್ತಕ ಏನ್ ಹೇಳ್ತದೆ? ಈ ಪುಸ್ತಕ, ಈ ಆಲ್ಕೋಹಾಲಿಕ್ಸ್ ಅನಾನಿಮಸ್ ಈ ಪುಸ್ತಕದಲ್ಲಿ ನಿರೂಪಿಸಿದ ಯೋಜನೆಗಳನ್ನು ಒಪ್ಪಿಕೊಂಡನು. ಮುಖ್ಯವಾಗಿ ಈ ಪುಸ್ತಕದಲ್ಲಿ ಏನ್ ಹೇಳ್ತಾರೆ, ನನ್ನ ಕುಡಿತದಿಂದ ದೂರ ನಿಲ್ಲಿಕ್ಕೆ ಒಂದು ಅನುಭವ ಹೇಗೆ ಉಪಕಾರಿ ಆಗ್ತದೆ, ಹಾಗೆ ನನ್ನ ಒಂದು ಉತ್ತಮ ಜೀವನ ಜೀವಿಸಬೇಕಾದ್ರೆ ಈ 12 ಹೆಜ್ಜೆಗಳ ಕಾರ್ಯಕ್ರಮ, ಈ 12 ಹೆಜ್ಜೆಗಳನ್ನು ಅಭ್ಯಸಿಸಿದರೆ ಖಂಡಿತವಾಗಿಯೂ ನಾವು ಒಂದು ಉತ್ತಮ ಜೀವನವನ್ನು ಜೀವಿಸಬೇಕು. ಯಾಕೆಂದ್ರೆ ನನ್ನ ಯೋಚನೆಗಳೆಲ್ಲವೂ ನಕಾರಾತ್ಮಕವಾಗಿತ್ತು. ನನ್ನ ಬಗ್ಗೆ ಆಗ್ಲಿ, ಇತರರ ಬಗ್ಗೆ ಆಗ್ಲಿ, ನಾನು ಎಲ್ಲಿಯೂ ಸಕಾರಾತ್ಮಕವಾಗಿ ಯೋಚನೆ ಮಾಡ್ತಿದ್ದಿಲ್ಲ. ಯಾಕೆಂದ್ರೆ ನಾನೊಬ್ಬ ಆಧ್ಯಾತ್ಮಿಕ ರೋಗಿ. ಅದರಿಂದಲೂ ನಾನು ಆ ರೋಗದಿಂದ, ಅಂದ್ರೆ ನನ್ನ ಆಧ್ಯಾತ್ಮಿಕ ರೋಗ ಅಂದ್ರೆ ನನ್ನ ಆಧ್ಯಾತ್ಮಿಕ ಸಂಗತಿಗಳು ಅಧಪತನ ಹೊಂದಿದವಲ್ಲ. ಅದರಿಂದ ಈ ಪುಸ್ತಕದಲ್ಲಿ ನಿರೂಪಿಸಿದ ಯೋಜನೆಗಳನ್ನು ಅವನು ಒಪ್ಪಿಕೊಂಡ ಈ ಪುಸ್ತಕವನ್ನು ಓದಿ ಈ ಆಲ್ಕೋಹಾಲಿಕ್ಸ್ ಅನಾನಿಮಸ್ ಅಲ್ಲಿ ಏನೆಲ್ಲ ವಿಚಾರಗಳು ಬರ್ತವೆ, ಯಾವ ರೀತಿ ನಾನು ಕುಡಿತದಿಂದ ದೂರ ನಿಲ್ಲಬಹುದು, ನನ್ನ ರೋಗ ಲಕ್ಷಣಗಳೇನು,
ನಾನು ಯಾತಕ್ಕಾಗಿ ಹೀಗೆ ಕುಡಿತೇನೆ, ಈ ಕುಡಿತದಿಂದ ದೂರ ನಿಲ್ಲಬೇಕಾದ್ರೆ ನಾನು ಯಾವ ರೀತಿ ಇರಬೇಕು, ನಾನು ಮರು ಕುಡಿತಕ್ಕೆ ಹೋಗದೇ ಇರಬೇಕಾದ್ರೆ ಯಾವ ರೀತಿ ನಾನು ಇದರಲ್ಲಿ ನಡ್ಕೊಳ್ಬೇಕು, ಎಲ್ಲ ವಿಚಾರಗಳನ್ನು ಅವನು ಒಪ್ಪಿಕೊಂಡನು. 1 ವರ್ಷದ ಬಳಿಕ ನನ್ನನ್ನು ನೋಡಲು ಬಂದನು ಮತ್ತು ನಾನು ಒಂದು ತುಂಬಾ ವಿಚಿತ್ರವಾದ ಇಂದ್ರಿಯ ಅನುಭವವನ್ನು ಪಡೆದನು. ಡಾಕ್ಟರ್ ಹೇಳ್ತಾರೆ ಮುಂದಕ್ಕೆ 1 ವರ್ಷದ ನಂತರ ಅವನು ಕಾಣ್ಲಿಕ್ಕೆ ಅವರಿಗೆ ಸಿಕ್ಕಿದ ಅಥವಾ ಬಂದನು ಅಂತ ಹೇಳ್ತಾರೆ. ಆದ್ರೆ ಆವಾಗ ಒಂದು ವಿಚಿತ್ರ ಇಂದ್ರಿಯ ಅನುಭವವನ್ನು, ಯಾಕೆಂದ್ರೆ ನಮ್ಮ ಇಂದ್ರಿಯಗಳು, ನಾವು ನಮ್ಮ 5 ಇಂದ್ರಿಯಗಳು ಉಂಟಲ್ಲ, ಕಣ್ಣು, ಮೂಗು, ಕಿವಿ, ಬಾಯಿ, ಚರ್ಮ ಅಂತ, ಇದ್ರಲ್ಲಿ ನಾವು ಏನ್ ಮಾಡ್ತೇವೆ, ಗ್ರಹಿಸ್ತೇವೆ ಅಲ್ಲ. ಅದೇ ರೀತಿ ಡಾಕ್ಟ್ರು ಅವರ ಕಣ್ಣಿನಿಂದ ಇವನನ್ನು ನೋಡ್ತಾರೆ. ಅವರು ಮುಂಚೆ ನೋಡಿದ ಮನುಷ್ಯನೇ ಇವನು ಅಲ್ಲ ಆ ರೀತಿಯಾಗಿ ಇರ್ತಾನಲ್ಲ, ಅಷ್ಟು ಬದಲಾವಣೆ ಆಗಿರ್ತದಲ್ಲ. ಆ ಒಂದು ಇಂದ್ರಿಯ ಅನುಭವವನ್ನು ಅವರ ಕಣ್ಣಿಂದ ಅವರೇ ಸ್ವತಃ ಕಾಣ್ತಾ ಇದ್ದಾರೆ. ಅವರಿಗೆ ಅದು ಒಂದು ಅನುಭವ ಆಗ್ತದೆ, ಈ ಮನುಷ್ಯ ಅವನೇ, ಡೌಟ್ ಆಗ್ತದೆ. ಹಲವಾರು ಸಾರಿ ನನ್ನನ್ನು ಕೇಳಿದುಂಟು ಬಂಧುಗಳೇ. ಯಾಕೆಂದ್ರೆ ನಾನು ನನ್ನ ಅಣ್ಣಂದಿರೆಲ್ಲ ಸತ್ತು ಹೋದುದರಿಂದ ನಾನು ಸತ್ತು ಹೋಗಿದ್ದೇನಂತ ತುಂಬಾ ಮಂದಿ ಅಭಿಪ್ರಾಯ ಪಟ್ಟಿದ್ರು. ಯಾಕೆಂದ್ರೆ ಆ ರೀತಿಯ ನನ್ನ ಜೀವನ ಇತ್ತು. ಆದ್ರೆ ಈಗ ಹಲವಾರು ಸಾರಿ ಹಲವರು ನನ್ನನ್ನು ನೋಡುವತ್ತಿಗೆ, ಕೆಲವೊಂದು ಫಂಕ್ಷನ್ಗಳಲ್ಲಿ ನೋಡುವತ್ತಿಗೆ ಆಶ್ಚರ್ಯಚಕಿತರಾಗ್ತಾರೆ. ಒಂದು 10 ವರ್ಷ ಮುಂಚೆ ನೋಡಿದವರು ನನ್ನ ಕುಡಿತದ ಜೀವನದಲ್ಲಿ ನನ್ನನ್ನು ನೋಡಿದವರು ಈಗ ನೋಡಿದರು. ಗಜಾಂತರ ವ್ಯತ್ಯಾಸವಿದೆ ಅಲ್ಲ. ನನ್ನ ಮಾತುಗಳಾಗಿರ್ಬಹುದು, ನನ್ನ ವರ್ತನೆ ಆಗಿರ್ಬಹುದು, ನನ್ನ ಡ್ರೆಸ್ ಆಗಿರ್ಬಹುದು, ಈ ರೀತಿ ಎಲ್ಲ ನೋಡುವಾಗ ಅವರೊಂದು ವಿಚಿತ್ರ ಅನುಭವವನ್ನು ಪಡೀತಾರಲ್ಲ. ಅದೇ ರೀತಿ ಈ ಡಾಕ್ಟರ್ ಅವರು ಆ ದಿವಸ ಅದೊಂದು ಅನುಭವವನ್ನು ಪಡೆದರು ಈ ಮನುಷ್ಯನನ್ನು ನೋಡುವತ್ತಿಗೆ. ನಾನು ಆ ಮನುಷ್ಯನನ್ನು ಹೆಸರಿನಿಂದ ಬಲ್ಲವನಾಗಿದ್ದನು ಮತ್ತು ಅವನನ್ನು ಅಂಶಿಕವಾಗಿ ಗುರುತಿಸಿದನು. ಡಾಕ್ಟರ್ ಅವರ ಆ ಮನುಷ್ಯನ ಹೆಸರು ಗೊತ್ತಿತ್ತು ಅಂತ ಹೇಳ್ತಾರೆ. ಯಾಕೆಂದ್ರೆ ವಿಶೇಷವಾಗಿ ನಾವು ಇಲ್ಲಿ ಒಂದು ಅರ್ಥ ಮಾಡಿಕೊಳ್ಳುವ ವಿಚಾರವೇನೆಂದರೆ, ಪ್ರತ್ಯೇಕವಾಗಿ ಡಾಕ್ಟರ್ ಹತ್ರ ಹಲವಾರು ಮಂದಿ ಬರುವುದು. ಅವರು ಅಂತ ಫೇಮಸ್ ಡಾಕ್ಟರ್, ಪ್ರಖ್ಯಾತ ವೈದ್ಯರಾದರು ಆಗಿದ್ದುದರಿಂದ ಅವರಿಗೆ ಹಲವಾರು ರೋಗಿಗಳು ಅವರ ಹತ್ತಿರ ಬರ್ತಾರೆ. ಆದ್ರೆ ಪ್ರತ್ಯೇಕವಾಗಿ ಈ ಅನುಭವವನ್ನು ಬರೆಯುವತ್ತಿಗೆ ಈ ಡಾಕ್ಟರ್ ಹೇಳ್ತಾರೆ, ಈ ಮನುಷ್ಯನ ಹೆಸರು ಗೊತ್ತಿತ್ತು ಅವರಿಗೆ ಅಂತ. ಯಾಕೆಂದ್ರೆ ಆ ಸಮಯದಲ್ಲಿ ಆ ಮನುಷ್ಯ ಯಾವ ರೀತಿ ನರಳುತ್ತಿದ್ದ, ಅವರಲ್ಲಿ ಚಿಕಿತ್ಸೆಗೆ ಬರುವಾಗ ಯಾವ ರೀತಿಯಾಗಿ ಇದ್ದ ಅಂತ ನಾವು ಅರ್ಥ ಮಾಡ್ಕೊಳ್ಬೋದು. ಈ ವಾಕ್ಯವನ್ನು ಓದುವತ್ತಿಗೆ ಖಂಡಿತವಾಗಿ ಅದನ್ನು ಅವರು ಅಂಶಿಕವಾಗಿ ಅಂದ್ರೆ ನಿಜವಾಗಿ ಅವರಿಗೆ ಈ ಮನುಷ್ಯನ ಹೌದು ಅವನೇ ಈ ಮನುಷ್ಯ ಅಂತ ಅವರಿಗೆ ಅರ್ಥವಾಯ್ತು, ಅಂದ್ರೆ ಗುರುತು ಹಿಡಿದಿರು ಅಂತ. ಆದರೆ ಅಲ್ಲಿಗೆ ಎಲ್ಲಾ ಹೋಲಿಕೆಗಳು ಮುಗಿದೆವು. ಅಂದ್ರೆ ಎಲ್ಲ ಹೋಲಿಕೆಗಳು, ಅವನು ಹೋಲಿಕೆ ಮಾಡ್ತಾನೆ ಆ ದಿವಸದಕ್ಕೆ ಮತ್ತೆ ಈ ದಿವಸ ಯಾವ ರೀತಿ ಇದ್ದೇನಂತ, ಅದೆಲ್ಲ ಮುಗಿದವು. ಕಂಪಿತ, ನಿರಾಶಿತ ಮತ್ತು ನರಹಾನಿಯಿಂದ ಇದ್ದವನು ಸ್ವಾವಲಂಬನೆ ಮತ್ತು ಸಂತೃಪ್ತಿಯಿಂದ ಉಕ್ಕುತ್ತಿದ್ದ ಒಬ್ಬ ಮನುಷ್ಯನಾಗಿ ಹೊರಬಂದನು. ನಾನು ಅವನೊಡನೆ ಸ್ವಲ್ಪ ಹೊತ್ತು ಮಾತನಾಡಿದೆನಾದರೂ ಅವನು ನನಗೆ ಮೊದಲೇ ಪರಿಚಯಿತ ಎಂದು ನನ್ನಿಂದ ಭಾವಿಸಲಾಗಲಿಲ್ಲ. ಅವನು ನನಗೆ ಅಪರಿಚಿತನಾಗಿದ್ದನು ಮತ್ತು ನನ್ನನ್ನು ಬಿಟ್ಟು ನಡೆದನು. ಮದ್ಯಪಾನಕ್ಕೆ ಮರಳದೆ ಬಹುಕಾಲ ಕಳೆದು ಹೋಯಿತು. ಈ ಮನುಷ್ಯನ ಬಗ್ಗೆ ಒಂದು ಒಳ್ಳೆ ಮಾತನ್ನು ಇವರು ಇಲ್ಲಿ ಹೇಳ್ತಾ ಇದ್ದಾರೆ. ಅವನು ಒಂದು ಸಂತೃಪ್ತಿಯಿಂದ, ಸಂತೋಷದಿಂದ ಇದ್ದನಂತ. ಈ ವಿಚಾರವಾಗಿ ನಾಳೆ ಮುಂದುವರಿಸುವ ಖಂಡಿತ. ಆತ್ಮೀಯ ಸ್ನೇಹಿತರೆ, ನಾನು ಇಲ್ಲಿಗೆ ಇದನ್ನು ಕೊನೆಗೊಳಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು.